ಈ ಬ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಪ್ರಮೋಟ್ ಮಾಡ್ತಾರೆ. ಮೌಂಟೇನ್ ಡ್ಯೂನ ಇಂಥದ್ದೇ ಪ್ರಮೋಟ್ ಮಾಡ್ತಾರೆ. ಅದಕ್ಕೆ 38 ರೂಪಾಯಿ ಕೊಟ್ಟಿದ್ದೀವಿ ಮಾಲಲ್ಲಿ, ಅದು ಟಿನ್ನು. ಅದೇ ಥಿಯೇಟ್ರಲ್ಲಿ ಇದು 70 ರೂಪಾಯಿ. ಹೌದು, ಯಾಕೆ 70 ನೋಡಿ ಹೆಂಗಿದೆ ಶೋಭಾ ಅಪಾರ್ಟ್ಮೆಂಟ್ಸ್. ಇದು ಗೇಮಿಂಗ್ ಝೋನ್ ನೋಡಿ ಹೆಂಗಿದೆ. ಇಲ್ಲಿಂದ ನೋಡಿದ್ರೆ ಜಾತ್ರೆ ನಡೆಯಲ್ಲ, ಊರಿನ ಟೈಮ್ ಜಾತ್ರೆ. ಏನದು ರಂಗಸ್ವಾಮಿ ಪೋಗ್ಸ್ವಾಮಿ ಅಂತ. ಫೈನಲಿ ಕೆಫೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಶೇಷ ರೆಗ್ಯುಲರ್ ಬ್ಲಾಗ್ ಆಗಿರುತ್ತೆ. ಅಂದರೆ ಇವತ್ತು ಒಂದು ಹೊರಗಡೆ ಬಂದಿದೆ, ಸುಮ್ಮನೆ ವೀಕ್ ಆಫ್ ಇತ್ತು ಅಂದ್ಬಿಟ್ಟು ಹೊರಗಡೆ ಬಂದಿದ್ದೆ. ಮಾಲ್ಗೆ ಬಂದಿದ್ದೀನಿ. ನೋಡೋಣ ಇವತ್ತು ಹೆಂಗಿರುತ್ತೆ, ಏನೇನು ಮಾಡ್ತೀನಿ ಅನ್ನೋದೇ ಈ ಬ್ಲಾಗ್ ಇರುತ್ತೆ. ಕಮಾನ್ ಲೆಟ್ಸ್ ಗೋ. ಈ ಬ್ಲಾಗ್ ಯಾವಾಗ ಬರುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ಮಾಲ್ ಬಂದಿದ್ದೀನಿ. ಇವಾಗ ಇಲ್ಲಿ ಸೆಲ್ಫ್ ಸರ್ವಿಸ್ ಮಾಡಿಬಿಟ್ಟವ್ರೆ. ಮುಂಚೆ ಹಿಂಗಿರಲಿಲ್ಲ, ನಾವು ತೊಗೊಂಡೋಗ್ಬೇಕಾಗಿತ್ತು. ಇವಾಗ ಅವರೇ ಹಾಕ್ಕೊಡೋರು. ಇವಾಗ ನಾವು ತೊಗೊಂಡೋದ್ರೆ ಅವ್ರು ಹಾಕ್ಕೊಡ್ತಾರೆ. ಏನು ತಗೊಳಕ್ಕೆ ಬಂದಿದ್ದೆ ಚಂದು? ಏನು ತಗೊಳಕ್ಕೆ ಬಂದಿದ್ಯೋ? ಅವು ಒಂದು ಮೌಂಟೇನ್ ಕೊಡೋಕೆ ಒಳಗಡೆ ಬಂದವನು ಗುರು ಇವರು ಮಾಲ್ ಒಳಗಡೆ. ಎಂಥ ಕಲಾವಿದ ಇರ್ಬೇಡ ಇವರು. ಇಂಥವ್ರಿಂದ ದೇಶ ಉದ್ಧಾರ ಆಯ್ತಿದ್ದ. ಹೊಡಿ ಏನು ಹೊಡಿತಾ ಇಲ್ವಲ್ಲ. ಸೋಡಾ ಅಂದ ಮೌಂಟೇನ್ ಡ್ಯೂ ತಗೋತವನೆ. ಇದು ಯಾವ ಸೋಡಾನು ಏನೋ ಪ್ರಮೋಟ್ ಮಾಡ್ತಾವ್ರು ಮೌಂಟೇನ್ ಡ್ಯೂನ. ಇಂಥದ್ದೇ ಪ್ರಮೋಟ್ ಮಾಡ್ತಾರೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಇಲ್ಲಿ 38 ರೂಪಾಯಿ ಕೊಟ್ಟಿದ್ದೀವಿ. ಹೇಳೋ, ಇಲ್ಲಿ 38 ರೂಪಾಯಿ ಕೊಟ್ಟಿದ್ದೀವಿ ಮಾಲಲ್ಲಿ, ಅದು ಟಿನ್ನು. ಅದೇ ಥಿಯೇಟ್ರಲ್ಲಿ ಇದು 70 ರೂಪಾಯಿ. ಹೌದು, ಯಾಕೆ 70 ರೂಪಾಯಿ ಇರೋ ಬಾಟಲ್ ನಿಮಗೆ 50 ರೂಪಾಯಿ 50 ರೂಪಾಯಿ ಮಾರ್ತಾರೆ ಥಿಯೇಟ್ರ್ಗಳಲ್ಲಿ. ಇದು ತುಂಬ ತಪ್ಪು ಅಂತ ಅನಿಸುತ್ತೆ. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ನೋಡೋಣ. ಇದನ್ನು ಯಾರು ಪ್ರಶ್ನೆ ಮಾಡೋರಿಲ್ಲ. ಪ್ರಶ್ನೆ ಮಾಡೋದಾದ್ರೆ ಸಾಮಾನ್ಯ ಜನ ಪ್ರಶ್ನೆ ಮಾಡಂಗೆ ಇಲ್ಲ. ತಗೊಳ್ಳಿ, ಇಲ್ಲ ಅಂತಲ್ಲ. 10 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ, 20 ರೂಪಾಯಿ MRP ಇರ್ತದೆ. 30 ರೂಪಾಯಿ ತಗೊಳ್ಳಿ, ಪರವಾಗಿಲ್ಲ. ಅದು ಬಿಟ್ಬಿಟ್ಟು 3 ರೂಪಾಯಿ ಜಾಸ್ತಿ ತಗೊಂಡ್ರೆ ನೋಡೋಣ. ನಿಮ್ಮ ಅನಿಸಿಕೆ ಏನು? ನಿಮಗೆ ಏನೋ ಎಕ್ಸ್ಪೀರಿಯನ್ಸ್ ಆಗಿದ್ದಿದೆ ಥಿಯೇಟ್ರಿಗೆ ಹೋದಾಗ? ಅದು ಆ್ಯಕ್ಚುಲಿ ಹೊರಗಡೆ MRP ಇರೋದು 10 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಒಂದು ಚಿಪ್ಸೇ ತಗೊಳ್ಳಿ 20 ರೂಪಾಯಿ ಇರುತ್ತೆ. ಅದನ್ನು ಮಾರ್ಕರಲ್ಲಿ ಹೊಡೆದಾಕ್ಬಿಟ್ಟು 50 ರೂಪಾಯಿ ಮಾರ್ತಾ ಇರ್ತಾರೆ. ಎಷ್ಟು ಸರಿ, ಓಕೆ, ಅವರು 10 ರೂಪಾಯಿ ಲಾಭ ಮಾಡ್ಕೋಬೇಕು. ಒಂದೊಂದು ಪ್ರಾಡಕ್ಟ್ ಮೇಲೆ 30 ರೂಪಾಯಿ ಅಂದರೆ ಎಲ್ಲಿಗೆ ಹೋಯ್ತು? 500-600 ಜನ ಥಿಯೇಟ್ರ್ ಹೌಸ್ಫುಲ್ ಆದರೆ ಏನು ಮಾಡ್ತಾವ್ರು ಇವರು? ಗೊತ್ತಾಗ್ತಾ ಇಲ್ಲ ಅಂತ ನೋಡಿ. ಸಖತ್ತಾಗಿ ಕಟ್ತಿದ್ದಾರೆ ಏನೋ ಒಂಥರ ಡಿಫ್ರೆಂಟ್. ಇವ್ರು ನೋಡಿ, ಇವಾಗ ಎಂಟ್ರಿ ಆಗ್ಬಿಟ್ಟು ಎಕ್ಸಿಟ್ ಆಗಬೇಕು ಅಂತ ಹೇಳ್ತಾರೆ. ಎಂಥ ತಿಕ್ಕಲ್ಲ ನನ್ನ ಮಕ್ಳುಗಳು ಅವ್ರೆ. ನೋಡಿ ಹೆಂಗಿದೆ ಶೋಭಾ ಅಪಾರ್ಟ್ಮೆಂಟ್ಸ್. ಇದು ಲೂಲು ಮಾಲ್ ಇದೆಯಲ್ಲ, ಲೂಲು ಮಾಲ್ ಬ್ಯಾಕ್ ಸೈಡ್ ಇದು ಶೋಭಾ ಅಪಾರ್ಟ್ಮೆಂಟ್ಸ್. ಇದು ಬ್ಯಾಕ್ ಎಂಟ್ರಿ ಬಂದರೆ ಮಾಲ್ ಅವರು ಎಂಟ್ರಿ ಹಿಂಗಿರೋದು. ನಾವು ಬಂದವಲ್ಲ ಇವಾಗ ಮಾಲ್ ಅವ್ರ ಎಂಟ್ರಿ ಹೆಂಗಿದೆ ಪಾ. ಅಲ್ಲಾರೋ ಫ್ಲ್ಯಾಗ್ ಹಾಕ್ತವ್ರು ನೋಡಿ. ಅದು ನೋಡಿ ಹೆಂಗಿದೆ ಟಾಪ್ ವ್ಯೂ. ಜನ ನೋಡಿ ಹೆಂಗವ್ರೆ. ಯಪ್ಪ ಏನು ಜನ ಅವರು. ಗೇಮಿಂಗ್ ಝೋನ್ ನೋಡಿ ಹೆಂಗಿದೆ. ಚಂದು ಬಾ, ಹಿಂಗೆ ಹೋಗೋಣ, ಹಿಂಗೆ ಹೋಗಿ ಹಿಂಗೆ ಬರೋಣ ಬಾ. ಬೆಂಗಾಲ್ ಮಾರ್ಟ್ ನೋಡಪ್ಪ.
ಇನ್ನೂ ಅಪ್ಡೇಟ್ ಮಾಡ್ಬಿಟ್ಟಿರಂಗೆ ಅವರಲ್ವಾ ಏನೇನೋ. ಗಾಯ್ಸ್ ಇದೆಲ್ಲ ಚಿಕ್ಕ ಚಿಕ್ಕ ಮಕ್ಳುಗಳೇ ಆಡೋದು ಇಲ್ಲೆಲ್ಲ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ ನಿಮ್ಗೆ ದೊಡ್ಡವ್ರು ಆಡೋದು. ಅಲ್ಲಿ ನೋಡಿ ಅಲ್ಲಿ ನಮ್ಮ ಝೋನ್ ಥಂಡರ್ ಕಿಂಗ್ ಆಫ್ ಹ್ಯಾಮರ್. ಹೊಡಿರೋ ಕಮ್ಮಿ ಹೋಯ್ತು ಬಾ ಕಮ್ಮಿ ಹೋಯ್ತು. ಇವಾಗ ಒಂದು 2 ಇಂಟ್ರೆಸ್ಟಿಂಗ್ ಗೇಮ್ಸ್ ನೋಡ್ತೀನಿ, ಥ್ರಿಲ್ಲಿಂಗ್ ಗೇಮ್ಸ್. ನೋಡಿ ಇದ್ರೊಳಗಡೆ ಹೋಗಿ ನಿಂತ್ಕೊಳ್ತಾರೆ ಎಲ್ಲರೂ, ಇನ್ನೂ ಹೋಗ್ಬೇಕು ಎಲ್ಲರೂ. ಆನ್ ಆಗುತ್ತೆ ನೋಡಿ ಹೆಂಗಿದೆ ಗಿರ್ಗಿಟ್ಲೆ. ಅಲ್ಲಾರು ಅಡ್ವೆಂಚರಸ್ ಮಾಡ್ತಾರೆ ನೋಡಿ. ಓ ಇದು ನೋಡಿ ಇದು ಹೆಂಗಿದೆ ಡೈನಮೈಟ್. ನೋಡಿ ಇವಾಗ ಇದು ಸ್ಟಾರ್ಟ್ ಆಗುತ್ತೆ. ನೋಡಿ ಹಿಂಗೆ ಸ್ಟಾರ್ಟ್ ಆಗುತ್ತೆ ಸ್ಲೋ ಆಗಿ. ಫ್ಲೋರಲ್ಲಿ ಇರೋರು ನೋಡಿ ಹೆಂಗೆ ಹೋಗ್ತಾರೆ. ಗ್ರಾವಿಟಿ ಇದು ಗೇಮ್ ಬಂದರೆ ಗ್ರಾವಿಟಿ ಥೀಮಲ್ಲಿ ಮಾಡಿರೋದು. ಅಷ್ಟೇ ನೋಡಿ ಇವಾಗ ಹಂಗೆ ಪೊಸಿಷನ್ಸ್ ಹೆಂಗೆ ಚೇಂಜ್ ಆಗುತ್ತೆ ಅವ್ರದ್ದು. ನೋಡಿ ಹೆಂಗೆ ಫ್ಲೋರಿಂದ ಇಲ್ಲ ಅಲ್ಲಿ. ನೀನು ಆಡಿದೆ ತಾನೇ, ಬಂದಿದ್ದ ಜೊತೆಗೆ ಅವಾಗ ಹೆಂಗಿತ್ತು ಅವಾಗ ಫೀಲಿಂಗು? ಈ ಥರ ಟ್ರೈ ಮಾಡಬೇಕು ಅಂತ ಡಿಫ್ರೆಂಟಾಗಿ. ಯಾಕೆ ಏನು ಕೊಡಿಸ್ತೀಯ ಅಲ್ಲಿ? ಬನ್ನಿ ಹೋಗೋಣ. ಮೇಲೋದ್ರೆ ಏನಿದೆ ಮಗ, ಬೌಲಿಂಗು ಮತ್ತು ಕಿಡ್ಸ್ ಪ್ಲೇ ಏರಿಯಾನ ಏನೈತೆ ಮೇಲ್ಗಡೆ? ಹಾಂ ಬೌಲಿಂಗ್ ಇಲ್ಲೇ ಹಾಕೋರೆ. ಮೇಲೆ ಹೋಗೋಣ ಏನು? ಇದು ನಿಜವಾದ ಸೂಪರ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಈ ಥರ ಒಂದು ನಿಯರ್ ಬೈ ಆಗಿ ಲೂಲುಗೆ ಬಂದರೆ ಈ ಥರ ನೋಡಪ್ಪ, ಒಳ್ಳೆ ಥ್ರಿಲ್ಲಿಂಗ್ ಗೇಮ್ಸ್ ಎಂಜಾಯ್ ಮಾಡ್ಬೋದು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಎಲ್ಲ ಫುಲ್ಲು. ಇದು ಕಿಡ್ಸ್ ಪ್ಲೇ ಏರಿಯಾ ನೋಡಿ. ಬೌಲಿಂಗ್ ಯಾವ ರೇಂಜಿಗೆ ಚೆನ್ನಾಗಿ ಕೂತವ್ರು, ವೆಯ್ಟಿಂಗ್. ಇನ್ನೇನು ಇಷ್ಟು ಕೊಟ್ಟರೆ ಇನ್ನೇನಪ್ಪ, ಜನ ಎಲ್ಲ ಹುಡುಗರೆಲ್ಲ ಇಲ್ಲೇ ಇರ್ತಾರೆ. ಇಲ್ಲೋಡ ಚಂದು ಬೌಲಿಂಗ್. ನೋಡಿ ಇವನ್ ಕ್ರಿಕೆಟ್ದು ಇದು. ಕ್ರಿಕೆಟ್ ಯಾರೋ ಆಡಕ್ಕೆ ಬರಲ್ಲ ಅಂತಾರೆ, ಎಲ್ಲರೂ ಬಂದು ಆಡ್ಬಿಡ್ತೀನಿ ಒಬ್ಬನೇ ಅಂತ ಆರಾಮಾಗಿ ಕ್ರಿಕೆಟ್ ಆಡೋದು. ಇಲ್ಲಿಂದ ನೋಡಿದ್ರೆ ಜಾತ್ರೆ ನಡೆಯಲ್ಲ, ಊರಿನ ಟೈಮ್ ಜಾತ್ರೆ. ಮೊಬೈಲ್ ತೋದು ಯಾರು ಇಲ್ಲಿ ಯಾರು ತಗ್ಲಿಸ್ತಾರೆ. ಮತ್ತೆ ಏನು ತಿಂತೀಯಪ್ಪ ಇವಾಗ ಸ್ಪೆಷಲಾಗಿ? ಕಮ್ಮಿ ಆಯ್ತಾ ನಿನಗೆ ಹೋಗ್ಲಿ? ಕಮ್ಮಿ ಆಯ್ತು. ಫೈನಲಿ ಏನೋ ಒಂದು ಆರ್ಡ್ರ್ ಮಾಡಿದ್ದೀವಿ. ಟಿಪಿಕಲ್ ಮಿಡಲ್ ಕ್ಲಾಸ್ಗಳು ಹೆಂಗೆ ಆರ್ಡ್ರ್ ಮಾಡ್ತೀವಿ ಹಂಗೆ ಆರ್ಡ್ರ್ ಮಾಡಿದ್ದೀವಿ. ಫೈನಲಿ ನಮ್ಮ ಮೀಲ್ ಬಂದಿದೆ. ಏನದು ರಂಗಸ್ವಾಮಿ ಪೋಕ್ಸ್ವಾಮಿ ಅಂತ ಅವ್ರಿಗೆಲ್ಲ ಬಾಡಿ ಬಿಲ್ಡಿಂಗ್ ಮಾಡ್ತಿರೋದು ಇದೆ ನೋಡಿ. 3 kg ಈ ಕಡೆನೂ ಚೆನ್ನಾಗಿದೆ. ಐಸ್ ತಿಂತೀಯಾ? ಇಲ್ಲಪ್ಪ, ಫೈನಲಿ ಮಾಲಿಂದ ಇವಾಗ ಎಕ್ಸಿಟ್ ಆಗಿದ್ದೀವಿ. ಅಣ್ಣಂಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಹೋಗೋದು. ಐಸ್ ಕ್ರೀಮ್ ಬೇಕಾ? ಮತ್ತು ಐಸ್ ತಿಂತ್ಯಾ ಅಂತ ತಿಂತೀಯ ಅಂತ ಕೇಳಿದ್ನಲ್ಲ ಗುರು. ನೋಡಿ ನಮ್ಮ ಲೂಲು ಮಾಲ್ ಕೂಡ ಫ್ಲಾಗ್ ಹಾಯ್ಸ್ಟ್ ಮಾಡಿದೆ.
ಏನೋ ಅರ್ಜೆಂಟ್ ಕಾಲ್ ಬಂತು ಮನೆಯಿಂದ, ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ನೋಡೋಣ ಏನಾಗುತ್ತೆ, ವಾಟ್ ನೆಕ್ಸ್ಟ್ ಏನು ನನಗೆ ಗೊತ್ತಿಲ್ಲ ಏನು ನೆಕ್ಸ್ಟ್ ಅಂದ್ಬಿಟ್ಟು ಹೋಗ್ಬೇಕು. ಅವಾಗ ಹೇಳ್ದಂಗೆ ಮನೆಗೆ ಸ್ವಲ್ಪ ಕೆಲಸ ಇತ್ತು, ಮನೆ ಮುಗಿಸ್ಕೊಂಬಿಟ್ಟು ಇವಾಗ ತಿರ್ಗಾ ಬಂದಿದೆ ನಮ್ಮ ದೋಸ್ತು. ಯಾವುದೋ ಒಂದು ಕೆಫೆಗೆ ಹೋಗೋಣ ಅಂದ್ಬಿಟ್ಟು ಹೊಡ್ತಾ ಇದ್ವಿ. ಆನ್ ದ ವೇ ನೋಡಿ ರಾಜ್ಯೋತ್ಸವ ಸೆಲೆಬ್ರೇಷನ್ ಮಾಡ್ತಾವ್ರೆ, ಹೆಂಗಿತ್ತು ಅಂತ. ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ಮಾಡ್ತಾವ್ರ ಅಲ್ವಾ, ಒಳ್ಳೆ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಓ ಇಲ್ಲಿ ನೋಡಿ, ಇಲ್ಲಿ ಬೆನ್ನಿ ಕೆಫೆಗೆ ಬಂದಿದ್ದೀವಿ, ಆರ್ಡ್ರ್ ಮಾಡಿದ್ದೀವಿ, ನಾವು ಬರಬೇಕು ಐಟಮ್ ಕೂಡ. ಫಸ್ಟು ಫ್ರೆಂಚ್ ಫ್ರೈಸ್ ಬಂದಿದೆ, ಪೆರಿ ಪೆರಿ ಫ್ರೆಂಚ್ ಫ್ರೈಸು. ಅಣ್ಣ ಏನೋ ಆರ್ಡ್ರ್ ಮಾಡೋಣ, ಎಗ್ಗು ಏನದು ಎಗ್ ಎಂಚದ್ದು ಏನು ಆರ್ಡ್ರ್ ಮಾಡಿದ್ಯಾ? ಏನು ಆರ್ಡ್ರ್ ಮಾಡಿದ್ಯಾ ನೀನು? ಎಗ್ ಪಕೋಡ ಅಂತ ಏನು ಮತ್ತಪ್ಪ. ಫೈನಲಿ ಅಣ್ಣಂದು ಏನು ಮಗ ಇದು, ಎಗ್ ಪಕೋಡ ನೋಡ್ರಪ್ಪ. ಫೈನಲಿ ಈ ಕೆಫೆಯಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇವಾಗ ಸೀದಾ ಹೋಗ್ತಾ ಇರೋದು, ಮತ್ತು ನನ್ನ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥ ಹಾಗೆ ವಿಚಿತ್ರವಾದ ಕಂಟೆಂಟಲ್ಲಿ. ಇವತ್ತಿಂದು ಹೋಪ್ಫುಲಿ ನನ್ನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.